ಹೆಸರು ಕಾನಮ್ಮ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅದು ನೀರು ಕೊಚ್ಕೊಂಡು ಹೋಗೋ ಪ್ಲಾಸ್ಟಿಕ್ ಎಲ್ಲ ಹೋಗುತ್ತೆ. ಅದು ನೋಡಿದ್ರೆ ನಮಗೆ ಅಸಹ್ಯ ಆಗುತ್ತೆ. ತುಂಬ ಗೊಜ್ಜೆ ಎಲ್ಲ ಇರುತ್ತೆ. ಅದರಲ್ಲೇ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾರೆ. ನಾನು ಚೆನ್ನಾಗಿ ಓದ್ತೀನಿ ಮತ್ತು ನನ್ನ ಫ್ರೆಂಡ್ಗೆಲ್ಲ ಹೇಳ್ಕೊಡ್ತೀನಿ. ನನ್ನ ಗಣಿತ ಅಂದರೆ ತುಂಬ ಇಷ್ಟ. ಬೇರೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ. ನನ್ನ ಫ್ರೆಂಡೆಲ್ಲ ಚೆನ್ನಾಗಿರಬೇಕು, ಯಾವತ್ತೂ ಕಿತ್ತಾಡಬೇಡ್ದು ಅಂತ. ನನ್ನ ಫ್ರೆಂಡು ಮತ್ತು ಇನ್ನೊಂದು ಫ್ರೆಂಡ್ ಕಿತ್ತಾಡ್ತಿದ್ರು. ಅವರಿಬ್ಬರನ್ನ ಬಿಡಿಸಿದ್ದೀನಿ. ನಮ್ಮ ಮನೆ ಮುಂದೆ ಒಂದು ಖಾಲಿ ಸೈಟ್ ಐತೆ. ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಬೀಜ ತರಿಸ್ಕೊಂಡು ಅದಕ್ಕೆಲ್ಲ ಬಿತ್ತಿ ಅದೆಲ್ಲ ಚೆನ್ನಾಗಿ ಬಂದೈತೆ. ಇವಾಗ ಅದನ್ನ ನೋಡಿ ಇನ್ನೂ ಮುಂತಾದಾಗ ಬಿತ್ತಬೇಕು ಅನ್ನಿಸ್ತಿದೆ. ದಾರಿಯಲ್ಲಿ ನಾನು ಹೋಗೋವಾಗ ದೇವಸ್ಥಾನ ಹತ್ತಿರ ಭಿಕ್ಷುಕರು ಕುಂತಿರ್ತಾರೆ. ಅವರು ನೋಡಿ ಪಾಪ ಅನಿಸುತ್ತೆ. ಅವ್ರಿಗೆ ನಾವು ಊಟ ಕೊಡಬೇಕನ್ಸುತ್ತೆ. ತುಂಬ ಕೇಳಿಸ್ಕೊಂಡಿರೋದೇ ಒಳ್ಳೆ. ನಮ್ಮಮ್ಮ ಯಾವಾಗ ಹೇಳ್ತಿರ್ತಾರೆ, ನೀನು ಕೆಟ್ಟದ್ದು ನೋಡಬೇಡ, ಒಳ್ಳೇದು ಮಾಡು ಅಂತ ಹೇಳ್ತಾರೆ. ನಾವು ಅದನ್ನು ಬಿಸಿ ಮಾಡ್ಕೊಂಡು ತಿಂದರೆ ಅಳಿಸೋಗುತ್ತೆ ಒಂದು ಸತಿ. ಮತ್ತು ನಾವು ಅಳಿಸೋದನ್ನ ಚೆಲ್ಬಿಡ್ತೀವಿ. ಹಾಗಾಗಿ ವೇಸ್ಟ್ ಆಗುತ್ತೆ. ಅವರು ಜಾಸ್ತಿ ಜನ ಬರ್ತಾರೆ ಅಂತ ಜಾಸ್ತಿ ಮಾಡಿರ್ತಾರೆ. ಅವಾಗ ಕಮ್ಮಿ ಜನ ಬಂದರೆ ವೇಸ್ಟ್ ಆಗುತ್ತೆ. ನಾವು ಅವ್ರು ಅದನ್ನು ನೋಡ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ಮಾಡಬೇಕು. ಆವಾಗ ಸ್ಟಾಪ್ ಆಗುತ್ತೆ.